ಇದೇ ಸಂದರ್ಭದಲ್ಲಿ ರೈತರು ರಾಜ್ಯ ಸರ್ಕಾರವನ್ನು ಅತ್ಯಂತ ಕಠೋರವಾದ ಶಬ್ದಗಳನ್ನು ಟೀಕಿಸುತ್ತಾ ಇದರ ಅವಶ್ಯಕತೆ ಹೇಳ್ತೇನೋ ಅನ್ನುವಂಥ ಮಾತನ್ನು ಇವರು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಭುಜಕ್ಕೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಮಾಡಿದ್ದ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅಂದ್ರೆ ರೈತರಿಗೆ ಜನಸಾಮಾನ್ಯರಿಗೆ ಇದು ಬೇಡವಾಗಿತ್ತಾ ಅನ್ನೋ ಪ್ರಶ್ನೆಗೆ ಇವರೆಲ್ಲ ಉತ್ತರ ಕೊಡುವಂಥದ್ದು ಇಲ್ಲ, ಬೇಡಾಗಿತ್ತು, ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಇಂಥದ್ದು ಮಾಡೋದು ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲೇ ಕಾವೇರಿ ಆರತಿಯ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಒಂದು ರೀತಿ ಇಲ್ಲೇ ಬ್ರಾಹ್ಮಣ್ಯವನ್ನು ಅಥವಾ ಒಂದು ರೀತಿ ಇಲ್ಲೇ ಒಂದು ದೈವತ್ವವನ್ನು ಆರಾಧಿಸುವ ಕೆಲಸವನ್ನು ಇಲ್ಲಿ ನಡೆದು ಹೋಯಿತು ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ವಿಶ್ವಾಸ ಇಲ್ಲದಂಥ ವಿಶ್ವಾಸ ಇಲ್ಲ ಅನ್ನೋ ತೋರಿಸಿಕೊಳ್ಳುವಂಥ ಈ ಸಿದ್ದರಾಮಯ್ಯನವರು ಈ ಫಂಕ್ಷನ್ದಲ್ಲಿ ಈ ಸಭೆಯಲ್ಲಿ ಭಾಗವಹಿಸೋದು ಸಹಿತ ಇಲ್ಲೇ ಗಮನಿಸಬೇಕಾಗಿದೆ. ಆ ಸ್ಥಳಕ್ಕೆ ಸಾಕಷ್ಟು ಜನ ಕೂಡಿದ್ದರು, ಇವರು ಹೋಗಿದ್ದರು. ಅಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರ ಅತಿಥಿಯಾಗಿ ಕರೆದಿದ್ರು. ಅವರು ಹೋಗಿ ತಮ್ಮ ಒಂದು ವಿಚಾರಗಳನ್ನಲ್ಲೇ ಹೇಳುವಂಥ ಪ್ರಯತ್ನ ಮಾಡಿದರು ಅಂತ. ಅದೇನು ಇರಲಿ, ಈ ಒಂದು ಕಾವೇರಿ ಆರತಿ ಮಾಡುವಂಥ ಪ್ರಮೇಯ ಬೇಕಾಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮಾತ್ರ ಸದಾ ಇರುವಂಥದ್ದನ್ನು. ಯಾಕಂದರೆ ವಿಚಾರವಾದಿಗಳು ಪ್ರಶ್ನೆ ಮಾಡ್ತಾಯಿದ್ದಾರೆ, ಯಾಕಪ್ಪ ಮಾಡಿಸ್ತಾ ಇದ್ದೀರಿ, ಮಳೆ ಚೆನ್ನಾಗಿದೆ, ಅನಗತ್ಯ ಯಾಕೆ ದುಡ್ಡು ಪೋಲ್ ಮಾಡ್ತೀರಿ ಅನ್ನೋ ಒಂದೇ ಕಾರಣ, ಮತ್ತೇನಿಲ್ಲ. ಅದ್ರ ಜೊತೆಗೆ ಅನಗತ್ಯ ಜನರಲ್ಲಿ ಮೂಢನಂಬಿಕೆಗಳನ್ನು ಬಿಂಬಿಸೋದಾಗಬಾರ್ದು ಅನ್ನೋಂಥ ವಿಚಾರ ಇರ್ಬೋದೇನೋ. ಒಟ್ಟಾರೆಯಾಗಿ ಈ ಕಾವೇರಿ ಆರತಿ ಮಾತ್ರ ಶುರುವಂತೆ ಮಾಡಿದರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇನ್ನು ಇದು ಮುಂದಿನ ವರ್ಷಗಳಿಂದ ಯಾವ ರೀತಿ ಯಾವ ರೂಪ ಪಡ್ಕೊಂಡು ಹೋಗ್ತದೆ ಅನ್ನೋದನ್ನು ನಾವು ಗಮನಿಸೋದು ಹೋಗುವಂಥ ವಿಷಯ ಆಗಿದೆ. ಆದರೆ ಈ ಒಂದು ಆರತಿ ಪೂಜೆ ಮಾಡೋದರಿಂದಾಗಿ ಸಹಜವಾಗಿ ಜನಸಾಮಾನ್ಯರಿಗೆ ಅದರ ಬಗ್ಗೆ ಗೌರವ ಹೆಚ್ಚಾಗೋ ಜೊತೆಗೆ ಇದೊಂದು ದೈವದ ಒಂದು ಕೆಲಸಪ್ಪ ಅನ್ನುವಂಥ ಭಾವನೆ ಮೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತೇನಾದಂಥ ನಿನ್ನೆ ಆದಂಥ ಈ ಒಂದು ಆರತಿ ಪೂಜೆ ಇದರ ರೀತಿ ಏನಪ್ಪ ಅಂದ್ರೆ ಇನ್ನುಳಿದ ಜನರಲ್ಲೇ ಒಂದು ಜಾಗೃತಿ ಮೂಡಿಸೋದಕ್ಕಾಗಿ ಜನರಲ್ಲೇ ಹಬ್ಬಗಳು ಇರ್ತಾವಪ್ಪ, ಇವು ಹಬ್ಬಗಳ ಮಹತ್ವ ತಿಳಿಸುವಂಥವ್ರಾಗಿರ್ಬೋದು, ಏನೋ ಒಟ್ಟು ಆಗಿದೆ. ಈ ನೆಲೆಯಲ್ಲಿ ನಮ್ಮ ರೈತ ಸಂಘದ ವಿರೋಧ ಇದ್ದಾಗ್ಯೂ ಸಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಕಾವೇರಿ ಆರತಿ ಪೂಜೆ ಮಾಡಿಬಿಟ್ಟಿದ್ದಾರೆ. ಇದು ಮುಂದಿನ ದಿನದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತದೆ, ಏನಾಗ್ತದೆ ಅನ್ನೋದು ಅಷ್ಟು ಮುಖ್ಯದ. ಈಗಾಗಲೇ ಈ ವಿಷಯದ ಬಗ್ಗೆ ಚರ್ಚೆ ಹಿಂದೆ ಆಗಿದ್ದದ, ಏನಪ್ಪ ಹಿಂಗೆ ಮಾಡ್ತಾಯಿದ್ರು ಅಂತ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರು ಸಹಿತ ವಿರೋಧ ಮಾಡಿದ್ದಾರೆ, ಇದನ್ನು ಮಾಡಬೇಡ್ರಪ್ಪ ಅಂತೇಳಿ. ಆದರೆ ಸರ್ಕಾರ ಒಟ್ಟಾರೆಯಾಗಿ ಒಂದು ಏನಪ್ಪ ಅಂತಂದ್ರೆ ಯಾರಿಗೂ ಬೇಜಾರಾಗದಂಗೆ ಇದು ಮುಗಿಸ್ಕೊಂಡ್ಬಿಡೋಣ ಅನ್ನುವಂಥ ವಿಚಾರಕ್ಕೆ ಬಂದೆ. ಯಾಕಂದರೆ ಕಾಂಗ್ರೆಸ್ನಲ್ಲೂ ಸಹಿತ ಈ ಕಾವೇರಿ ಆರತಿ ಮಾಡಬೇಕಂತೇಳಿ ಭಾಳಷ್ಟು ಒತ್ತಡ ಬಂದಕ್ಕಾಗಿ ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಾವು ಹಿಂದೆ ಸರಿದ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ. ಇನ್ನು ಮುಂಬರುವ ದಿನದಲ್ಲಿ ಇದು ಎಲ್ಲ ಆಗ್ಬೋದು ಏನಿಲ್ಲ ಅನ್ನೋದು ನೆಕ್ಸ್ಟ್ ಎಪಿಸೋಡ್ದಲ್ಲೇ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಕಾವೇರಿ ಆರತಿ ಅನ್ನೋಂಥ ಒಂದು ಪವಿತ್ರವಾದ ಕಾರ್ಯ ಮಾಡೋದು ಭಾಳ ಯೋಗ್ಯದ. ಮತ್ತು ಇದು ಏನಪ್ಪ ಅಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು